ಅವ್ನ ಮಗಳು ಇದ್ದಾಳೆ, ಮಗಳನ್ನ ತುಂಬ ಪ್ರೀತಿಸ್ತಿದ್ದ ಅವನು. ಮಗಳು ಇದ್ದಾಳೆ ಅಂತ ಗೊತ್ತಿತ್ತು, ಹೆಂಡತಿ ಇದ್ದಾಳೆ ಅಂತ ಗೊತ್ತಿತ್ತು. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಹೋದ್ರೂ 12, 1, 3 ಈ ಥರ ಎಲ್ಲ ಟೈಮಿಂಗ್ಸ್ ಆಗ್ತಿತ್ತು. ಸೇಫ್ಟಿಯಾಗಿ ಕರ್ಕೊಬಂದು ಮನೆಗೆ ಬಿಟ್ಟು ಹೋಗ್ತಿದ್ದ. ಜೊತೆಲೇ ಯಾವುದಾದ್ರೂ ಊಟ ಇದ್ರ ಜೊತೆಗೆ ಹೋಗ್ತಾ ಇದ್ವಿ, ಎಲ್ಲರೂ ಹೋಗಬೇಕು ಅಂತಂದಾಗಲೂ ಜೊತೆಲೇ ಹೋಗ್ತಾ ಇದ್ವಿ. ಅಷ್ಟು ನಂಬಿಕೆ ಅಂದರೆ ನನಗೆ ಅವನೇ. ನಾನು ಇಡೀ ಆ ಒಂದು ರಿಯಾಲಿಟಿ ಶೋನಲ್ಲಿ ಬೆಸ್ಟ್ ಫ್ರೆಂಡ್ ಅಂತಂದರೆ ನಂಗೆ ಅವನೇ ಇದ್ದಿದ್ದು. ಅವ್ನು ಫಸ್ಟ್ ಹೇಳಿದ್ದು ಅವ್ನ ಟ್ಯಾಲೆಂಟ್ ನೋಡಿ ನಾನೇ ಹೇಳಿದ್ದು, ಮಚ್ಚ ನೀನು ಫಸ್ಟ್ ಹೀರೋ ಆಗಬೇಕು ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದು ಅವ್ನಿಗೆ, ಹೀರೋ ಆಗಬೇಕು ಅಂತ ಅಂದ್ಬಿಟ್ಟು. ಆ ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಇದ್ದಿದ್ದು. 2021ರಲ್ಲಿ ನಮ್ಮ ತಾಯಿ ತೀರು ಹೋಗ್ತಾರೆ. ಆಗ ನಾನು ಒಬ್ಬಳೇ ಇದ್ದಿದ್ದು. ಒಬ್ಬಳೇ ಇದ್ದ ಟೈಮಲ್ಲಿ ಇವಳಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಹೇಳಲ್ಲ ಕೇಳಲ್ಲ, ತಮ್ಮನೂ ದೂರನೇ ಇರೋದು. ಸೊ ಅದಕ್ಕೆ ಇವಳು ಹೆಂಗಾದ್ರು ಏನಾದರೂ ಮಾಡಿದ್ರೆ ಮೊದಲೇ ತುಂಬ ಯಾರನ್ನಾರು ಬೇಕಾದ್ರೂ ಕೇಳಿ ನೋಡಿ, ಒಂದು ಇನ್ನೋಸೆನ್ಸಲ್ಲಿದೆ. ನಾನು ನೋಡಿದ್ರೆ ತುಂಬ ಜನ ಅನ್ಕೋಬೋದು, ಇವಳು ದಪ್ಪಕ್ಕಿದ್ದಾಳೆ, ಸ್ವಲ್ಪ ಬಜಾರಿ ಆ ಥರ ಒಂದು ಸ್ಕಿಟ್ಗಳು ಆ ಥರ ನೋಡಿ ಅನ್ಕೋಬೋದು.